ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನುಗ್ಗೆ ಸೊಪ್ಪಿನಿಂದ ಚಪಾತಿನ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಜೊತೆಗೆ ಇದರ ಅದ್ಭುತವಾದ ಒಂದು ಪ್ರಯೋಜನಗಳನ್ನು ಕೂಡ ಹೇಳ್ತಾ ಇರ್ತೀನಿ. ಜೊತೆಗೆ ಕಡ್ಡಿಯಿಂದ ಎಲೆಗಳನ್ನೆಲ್ಲ ಬಿಡಿಸ್ಕೋಬೇಕು. ನುಗ್ಗೆ ಸೊಪ್ಪಿನ ಎಲೆಗಳಿಂದ ಕೂದಲು ಉದುರುವಿಕೆ, ರಕ್ತಹೀನತೆ, ಸಂಧಿವಾತ, ಥೈರಾಯಿಡ್, ಅಸ್ತಮಾ, ರೋಗ ನಿರೋಧಕ ಶಕ್ತಿ, ಮಧುಮೇಹ ಸೇರಿದಂತೆ ಎಲ್ಲ ಕಾಯಿಲೆಗಳಿಗೆ ಮತ್ತು ತೂಕ ಕಡಿಮೆ ಮಾಡಿಕೊಳ್ಳಲು ಉಪಯೋಗವಾಗಿದೆ ಈ ಸೊಪ್ಪು. ನುಗ್ಗೆ ಸೊಪ್ಪು ಬಾಣಂತಿಯರಿಗಂತೂ ತುಂಬಾ ಒಳ್ಳೆಯದು. ಆಯುರ್ವೇದದಲ್ಲಿ ನುಗ್ಗೆ ಸೊಪ್ಪನ್ನು ಔಷಧಿಯ ಸಸ್ಯವೆಂದು ಪರಿಗಣಿಸಲಾಗಿದೆ. ಇದು ಕ್ಯಾರೆಟ್ಗಿಂತ 10 ಪಟ್ಟು ಹೆಚ್ಚು ವಿಟಮಿನ್ ಎ ಅನ್ನು ಹೊಂದಿದೆ. ಕ್ಯಾಲ್ಸಿಯಂ ಸಮೃದ್ಧವಾಗಿರುವ ಇದು ಮೂಳೆಗಳನ್ನು ಬಲಪಡಿಸುತ್ತದೆ. ನುಗ್ಗೆ ಸೊಪ್ಪಿನ ನೀರು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದರಿಂದ ಅನೇಕ ರೋಗಗಳಿಂದ ರಕ್ಷಣೆ ಸಿಗುತ್ತದೆ. ಇವಾಗ ಸೊಪ್ಪನ್ನೆಲ್ಲ ಎಲೆಗಳನ್ನು ಬಿಡಿಸ್ಕೊಂಡು ಆಗಿದೆ. ಒಂದು ಮಿಕ್ಸಿ ಜಾರ್ಗೆ ಸೊಪ್ಪನ್ನೆಲ್ಲ ವಾಶ್ ಮಾಡ್ಕೊಂಡು ಹಾಕ್ಕೊಂಡು ಒಂದು ಸ್ವಲ್ಪ ಹಸಿ ಶುಂಠಿ, 1/4 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಅಜ್ವಾನ, ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ನುಣ್ಣಗೆ ರುಬ್ಕೊಂಡು ಆಗಿದೆ. ಇವಾಗ ಒಂದು ಬೇಸನ್ಗೆ ಹಾಕ್ಕೋಬೇಕು. ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಮತ್ತೊಂದು ಸಲ ಬೇಸನ್ಗೆ ಹಾಕ್ಕೊಂಡು ನಾನಿಲ್ಲಿ ಒಂದು 3/4 ಬೌಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಿಮಗೆ ಅಗತ್ಯವಿರುವಷ್ಟನ್ನು ಹಾಕ್ಕೋಬೇಕು. ನೋಡಿ, ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಒಂದು 1/4 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಎಣ್ಣೆ. ಮೊದಲು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಂತವಾಗಿ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ಮಾಮೂಲಿಯಾಗಿ ಚಪಾತಿ ಹಿಟ್ಟು ಕಲಿಸ್ತಿರಲ್ಲ, ಅದೇ ರೀತಿ ಕಲಿಸ್ಕೊಂಡ್ರೆ ಸಾಕು. ತೀರ ಗಟ್ಟಿಗೂ ಕಲಿಸ್ಬಾರ್ದು, ತೀರ ಮೆತ್ತಗೂ ಕಲಿಸ್ದಂಗೆ ನೋಡಿ ಈ ರೀತಿ ಸಾಫ್ಟಾಗಿಟ್ಟು ಬರಬೇಕು. ಇದೆಲ್ಲ ಕಲಸಿದ ನಂತರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತೊಂದು ಸಲ ಎಲ್ಲ ನಾದ್ಕೊಂಡು ಒಂದು ತಟ್ಟೆಯಿಂದ ಈ ಹಿಟ್ಟನ್ನು ಕ್ಲೋಸ್ ಮಾಡಿ ಇಡಬೇಕು. ಸುಮಾರು ಒಂದು ಅರ್ಧ ಗಂಟೆನಾದರೂ ಇಟ್ಟು ನೆನೆಯಲಿಕ್ಕೆ ಬಿಡಬೇಕು. ನೋಡಿ, ಕಲಸಿ ಆಗಿದೆ. ಲಿಡ್ನ ಕ್ಲೋಸ್ ಮಾಡಿ ಬಿಡ್ತಾ ಇದ್ದೀನಿ. ನೋಡಿ, ಇವಾಗ ಅರ್ಧ ಗಂಟೆ ಆಗಿದೆ. ನಂತರ ಇವಾಗ ಮತ್ತೊಂದು ಸಲ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೋಬೇಕು. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನು ಮಾಡ್ಕೊಳ್ಳಿ. ನೋಡಿ, ನಾನು ಕೂಡ ಒಂದೊಂದು ಬಿಲ್ಲೆಗಳನ್ನು ಅಥವಾ ಉಂಡೆಗಳನ್ನು ಈ ರೀತಿ ಮಾಡಿಕೊಂಡು ಇವಾಗ ಲಟ್ಟಿಸ್ಬೇಕು ಚಪಾತಿನ. ಮಾಮೂಲಿಯಾಗಿ ಚಪಾತಿನ ಲಟ್ಟಿಸ್ತೀವಲ್ಲ, ಅದೇ ರೀತಿ ಲಟ್ಟಿಸ್ಕೊಂಡು ಕೋನ ಶೇಪಲ್ಲಿ ಕೂಡ ಮಡ್ಚ್ಕೊಂಡು ಮಾಡ್ಕೋಬೋದು. ನಾನಿಲ್ಲಿ ಇನ್ನೊಂದು ಥರ ಚಪಾತಿನ ತೋರಿಸ್ತೀನಿ, ಸ್ಕ್ವೇರ್ ಶೇಪಲ್ಲಿ ಮಾಡೋದನ್ನು. ಇವಾಗ ಚಪಾತಿನ ಪೂರ್ತಿ ಲಟ್ಟಿಸ್ಕೊಂಡು ಆಗಿದೆ. ಇವಾಗ ಅದಕ್ಕೆ ಎಣ್ಣೆನ ಹಚ್ಕೋಬೇಕು. ನಂತರ 2 ಪದರನ ಈ ರೀತಿ ಮಡ್ಚ್ಕೊಂಡು ಮತ್ತೊಂದು ಸಲ ಎಣ್ಣೆನ ಹಚ್ಕೊಂಡು ಈ ರೀತಿ ಸ್ಕ್ವೇರ್ ಶೇಪಲ್ಲಿ ಮಡ್ಚ್ಕೊಂಡು ಮತ್ತೆ ಲಟ್ಟಿಸ್ಕೋಬೇಕು. ನೀವು ಹಿಟ್ಟಲ್ಲಾದರೂ ಲಟ್ಟಿಸ್ಕೋಬೋದು ಅಥವಾ ಎಣ್ಣೆಯಲ್ಲಿ ಕೂಡ ಈ ರೀತಿ ಲಟ್ಟಿಸ್ಕೋಬೋದು. ನಿಮಗೆ ಯಾವುದು ಅನುಕೂಲನೋ ಆ ರೀತಿ ಮಾಡ್ಕೊಳ್ಳಿ. ನೋಡಿ, ಹಂಚು ಕೂಡ ಆಲ್ರೆಡಿ ಕಾದಿದೆ. ಇವಾಗ ಚಪಾತಿನ ಹಾಕ್ತಾಯಿದ್ದೀನಿ. ಈ ಚಪಾತಿ ಮೇಲೆ ಎಣ್ಣೆನ ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಮೊದಲೇ ಲಟ್ಟಿಸ್ಬೇಕಾದ್ರೆ ಹಾಕಿದ್ದೀವಿ, ಇಲ್ಲ ಅಂದರೆ ನಡೆಯುತ್ತೆ ಹಾಕದೇ ಇದ್ರೂ. ನೋಡಿ, ಚಪಾತಿ ಎಷ್ಟು ಸ್ಮೂತಾಗಿ ಉಬ್ಬಿ ಬರ್ತಾ ಇದೆ. ನಾನು ಲೈಟಾಗಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮಡಚಿ ಲಟ್ಟಿಸೋದ್ರಿಂದ ಪದ್ರ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ಸಾಫ್ಟಾಗೂ ಇರುತ್ತೆ. ಈ ನುಗ್ಗೆ ಸೊಪ್ಪಿನ ಚಪಾತಿ ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಾವು ನುಗ್ಗೆ ಸೊಪ್ಪು ಹಾಕಿ ಮಾಡಿದ್ದೀವಿ ಅಂತಲೂ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಈ ಚಪಾತಿಗೆ ನಾನು ಕ್ಯಾರೆಟ್ ಪಲ್ಯ, ಕಾಯಿ ತುರಿ, ಟೊಮೊಟೊ ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೀನಿ. ಜೊತೆಗೆ ಸೈಡ್ ಡಿಶ್ ಆಗಿ ಸೌತೆಕಾಯಿ, ಕ್ಯಾರೆಟ್, ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಚಪಾತಿ ಎಷ್ಟು ಸಾಫ್ಟಾಗಿ ಬಂದಿದೆ, ಅದು ಪದ್ರ ಕೂಡ ಬಂದಿದೆ. ನೋಡಿ, ತೋರಿಸ್ತಾ ಇದ್ದೀನಿ. ಇಷ್ಟೊಂದು ಪ್ರಯೋಜನಗಳಿರುವ ಈ ನುಗ್ಗೆ ಸೊಪ್ಪನ್ನು ನಾವು ವಾರಕ್ಕೊಂದು ಸಲನಾದರೂ ಉಪಯೋಗಿಸಬೇಕು. ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.